ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರು, ಕುಮಾರಸ್ವಾಮಿ ಏನಾದ್ರು ಅಂದ್ರೆ ಜಿಲ್ಲಾ ದಾಟಿ ರಾಜ್ಯ ದಾಟಿ ಎಲ್ಲಿಗೆ ಹೋದರು ಅಂದ್ರೆ ರಾಜ್ಯ ನಮ್ಮ ಇದಕ್ಕೆ ಹೋದ್ರು, ಕೇಂದ್ರಕ್ಕೆ ಹೋದ್ರು, ಮಂತ್ರಿ ಆದರು. ಇನ್ನೇನದ ಕರ್ನಾಟಕದಾಗ ಜನತಾದಳದಾಗ ಏನೂ ಇಲ್ಲ ಅಂದ್ರು. ಜನತಾದಳದಾಗ ಯಾಕೆ ಏನೂ ಇಲ್ರಿ? ಜನತಾದಳದಾಗ ಏನೈತೆ ಅನ್ನೋ ತೋರಿಸ್ಲಕ್ಕೆ ನಿಖಿಲ್ ಅಣ್ಣವ್ರು ಹೊಂಟಾರ. ಇವತ್ತು ಗಟ್ಟುಮುಟ್ಟಾಗಿ ನಿಖಿಲ್ ಅಣ್ಣವ್ರು ಹೊಂಟಾರ. ಎಲ್ಲದ ಜನತಾದಳ, ಎಲ್ಲದ ಜನತಾದಳ ಅಂದ್ರೆ ಇಲ್ಲದ ಜನತಾದಳ, ಇಲ್ಲದ ಜನತಾದಳ ಅತ್ತೆ ತೋರ್ಸಾಕ್ ಹೊಂಟಾರ. ಬಸವನ ಬಾಗೇವಾಡಿಯಲ್ಲಿ ತಾವು ಮಾತಾಡ್ತಿದ್ರು, ಬಹಳ ಜನ ಮಾತಾಡ್ತಾರ. ಏನ್ ಮಾತಾಡ್ತಾರ ಅಂದ್ರೆ ಎಲ್ಲದ ಅಪ್ಪುಗೌಡ್ರ ಪಕ್ಷ, ಎಲ್ಲದ ಜಾತ್ಯತೀತ ಜನತಾದಳ, ಬರ್ರಿ ಬಸವ ಭವನದಾಗ ಬಂದು ನೋಡ್ರಿ ಎಲ್ಲದ ಜಾತ್ಯತೀತ ಜನತಾದಳ. ಇಲ್ಲಿ ಕೂತದ ಮಂದಿ ಏನು ನೀವೆಲ್ಲ ಮನಸ್ಸು ಮಾಡಿದ್ರೆ ಏನ್ ದೊಡ್ಡದಲ್ಲ ಅಂತೇಳಿ ಈಗಾಗಲೇ ಹೇಳಿದ್ರು ನಾಯಕರು. ಮನಸ್ಸು ಮಾಡ್ಲಕ್ಕೆ ಏನದ, ನೀವು ತನು ಮನ ಧನದಿಂದ ನೀವು ಮಾಡ್ತೀರಿ ಅತ್ತೆ ನಮಗೆಲ್ಲ ಇಟ್ಟೊಂದು ಶಕ್ತಿ ಐತಿ. ನೀವು ಮನಸ್ಸು ಮಾಡಿದ್ರೆ ಬೇಕಾದೇ ಆಗ್ತದಲ್ಲಕ ಎರಡನೇ ಮಾತಿಲ್ಲ. ಅದೇನೋ ನಾನು ಹೇಳ್ತೀನಿ, ಯಾರು ಇದರಿಂದ ನಾನು ಸೋತಿಲ್ಲ. ನೀವೆಲ್ಲ ಪ್ರಯತ್ನ ಮಾಡಿರಿ, ಸಾಕಷ್ಟು ಶ್ರಮ ವಹಿಸಿರಿ, ಇದು ಮಾಡಿರಿ. ಆದ್ರೆ ಎಲ್ಲದಕ್ಕೂ ಟೈಮ್ ಒಂದು ಬೇಕಂತ ಹೇಳ್ತಾರ. ನಮ್ಮ ಹಣೆ ಬರ ಇರ್ಬೇಕಂತ ಹೇಳ್ತಾರ. ಅದು ಕೂಡಿ ಬಂದಿಲ್ಲ ಹೊರತೆ ನಿಮ್ಮ ಪ್ರಯತ್ನ ಯಾವಾಗೂ ಹಿಂಜರದಿಲ್ಲ. ನಿಮ್ಮ ಪ್ರಯತ್ನ ಇದ್ದೇ ಇದೆ. ಎಲ್ಲರೂ ಮೆಚ್ಚುವಂತಹದ್ದು. ಒಮ್ಮೆ ಸೋತ್ರೇನೆ ಕೈ ಬಿಡ್ತಾರ, 2 ಸಲ ಸೋತ್ರ ಕೈ ಬಿಡ್ತಾರ. ನೀವು 4 ಸಲ ಸೋತ್ರು ನನ್ನ ಕೈ ಹಿಡ್ಕೊಂಡ್ ಬಂದಿರಲ್ಲ, ನಿಮ್ದಿದ್ದು ದೊಡ್ಡ. ಅದಕ್ಕೆ ಏನದ, ಈಗಾಗಲೇ ಹೇಳದಂತೆ ಆ ದೇವ್ರನ್ನು ಪರೀಕ್ಷೆ ಮಾಡ್ತಾನೆ. ಎಟ್ಟು ಮಾಡ್ತಾನ, ಏನ್ ಮಾಡ್ತಾನ? ಬಸವಣ್ಣಗೆ ನಾನು ಕೇಳ್ಕೊಂಡೆ, ಯಾಕಂತ ಹೇಳಿ. ಏನಿಲ್ಲ, ಪೆಟ್ಟು ಬಿದ್ದವ್ರು ಮುಂದೆ ಬಾಳ ಎತ್ತರ ಕೇಳ್ತಾರ. ನಿನ್ನ ಬಾಳ ಪೆಟ್ಟು ಕೆಡವಿನಿ, ಬಾಳ ಮ್ಯಾಕ್ ಹೋಗಿನಿ, ಜನರ ಸೇವೆ ಮಾಡು ಅಂತ ಹೇಳಿ ಇವತ್ತು ಆಶೀರ್ವಾದ ಮಾಡ್ಯಾನ ನನಗೆ. ಅದೇ ರೀತಿ ಗ್ಯಾರಂಟಿ ಯೋಜನೆಗಳನ್ನ ಹೇಳಿದ್ರು. ಗ್ಯಾರಂಟಿ ಬಾಳ ಗ್ಯಾರಂಟಿ ಅದಾವು. ಅವು ಏನೇನದಾವ ಅನ್ನೋದು ನಿಮ್ಗೆ ಗೊತ್ತದ ಇಲ್ಲೋ ಗೊತ್ತಿಲ್ಲ. ಸರ್ಕಾರದ ಸುಳ್ಳು ಹೇಳುವ ಗ್ಯಾರಂಟಿ, ಸರ್ಕಾರ ನೌಕರರಿಗೆ ಪಗಾರ ಕೊಡದೆ ದುಡಿಸಿಕೊಳ್ಳುವಂತ ಗ್ಯಾರಂಟಿ, ಗುತ್ತಿಗೆದಾರದಾರ ಅವ್ರ ಬಿಲ್ ಅನ್ನ ಪಾಸ್ ಮಾಡಲಾರದೆ ಅವ್ರನ್ನ ವಂಚಿತರನ್ನಾಗಿ ಮಾಡೋದು ಗ್ಯಾರಂಟಿ. ಈಗೆಲ್ಲ ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟು ಅವ್ರಿಗೆ ಏನದ ಊರು ಅಡ್ಡಾಡಕ್ ಹಚ್ಚಿ ಮನಿ ಮುರಿದಂಥದ್ದು ಗ್ಯಾರಂಟಿ. ನಮಗೇನದ ವಿದ್ಯುತ್ ಕೊಡ್ತೀನಿ ಅಂತ ಹೇಳಿದ್ರು, ವಿದ್ಯುತ್ ಫ್ರೀ ವಿದ್ಯುತ್ ಅಂದ್ಕೊಳ್ಳಿ ಎಲ್ಲರೂ ಖುಷಿ ಆದೆವು. ಆ ವಿದ್ಯುತ್ತೇ ಇಲ್ಲ, ವಿದ್ಯುತ್ ಇರ್ಲಿಕ್ಕೆ ನಿಮ್ ಬಿಲ್ ಎಲ್ಲಿ ಬರ್ತದ ಅಂತ ಹೇಳಿ ಗ್ಯಾರಂಟಿ. ಇನ್ನ ಏನೇನ್ ಗ್ಯಾರಂಟಿ ಕೊಡ್ಬೇಕು ಅವ್ರು? ಇಂಥವೆಲ್ಲ ಗ್ಯಾರಂಟಿ ಕೊಟ್ಕೋತ ಹೋಗಿ ನಾವೆಲ್ಲ ನಂಬ್ಲಾಕತ್ತೇವು, ಇದು ಮಾಡಾಕತ್ತೇವು. ದಯವಿಟ್ಟು ಎಲ್ಲರಿಗೆ ತಿಳಿಸ್ರಿ, ಮಾಡ್ರಿ ಇದನ್ನ. ಮೊನ್ನೆ ನಮ್ಮ ನಾಡಗೌಡ ಸಾಹೇಬ್ರು ಹೇಳಿದ್ರು ಇಲ್ಲಿ ದೇವ್ರಿಪ್ಪರಿಗೆ. ಏನ್ ಹೇಳಿದ್ರು ಅಂದ್ರೆ, ಒಬ್ಬ ಬಸ್ಸಿನ ಮುಂದೆ ಮನ್ಕೊಂಡ ತಾಡ ಗಾಡಿ ಬಿಡಂಗಿಲ್ಲ ಮುಂದತ್. ಯಾಕಂದ ಕೂಡಲೇನೆ ನಾನು ಹೆಣ್ತಿ ಶೆಟ್ಕೊಂಡು ತವ್ರ ಮನೆಗೆ ಹೊಂಟಾಳಿದ್ರಾಗ. ಯಾಕಂದ್ರ ಫ್ರೀ ಅದಲ್ಲ, ಬೇಕಾದಂಗ ಹೋಗಿ ಅವ್ರನ್ನ ಇದನ್ನ ಮಾಡಾಕತ್ಯಾರ. ಆಕಿನ ಇಳಿಸುತ್ತಾನ ನಾ ಬಿಡಂಗಿಲ್ಲ, ಇರ್ಲಿಕ್ಕೆ ನನ್ ಮ್ಯಾಗ ಹಾಸ್ಕೊಂಡು ಹೋಗ್ರಿ ಅಂದ. ಹಂಗ ಮನಿ ಮುರು ಕೆಲಸ ನಡೆದವ್ರಿ. ಫ್ರೀ ಅಂದ ಕೂಡಲೇನೆ ಎಲ್ಲ ಇದಕ್ಕೆ ಹೋಗುದು ಬರುದು. ಹಿಂಗಾಗಿ ಎಲ್ಲಿ ಹೋದ್ರು ಹೆಣ್ಮಕ್ಳೇ ಹೋಗುದು, ಗಂಡ ಮಕ್ಳು ಮನೆಯಾಗೆ ಇರುದು. ಯಾಕಂದ್ರ ಡಬಲ್ ಆಗಿಬಿಟ್ಟದ ನಿಮ್ ರೇಟ್. ಅವ್ರದ್ದು ಫ್ರೀ ಆಗ್ಯದ, ನಿಮ್ಗೆ ಡಬಲ್ ಆಗ್ಯದ. ಡಬಲ್ ಆದ ಕೂಡ ಏನಾಗ್ಯದ ಗೊತ್ತಿಲ್ಲ. ಹೆಣ್ಮಕ್ಳಿಗೆ ಫ್ರೀ ಬಿಟ್ಟಾರ ಅನ್ನೋದು ಒಂದೇ ಹೇಳ್ತಾರ. ಮನೆಯನ್ನ ಯಜಮಾನನ್ ಕಿಶದನ್ ರೊಕ್ಕ ತೆಗೆದ ಅದಕ್ಕೆ ಹಾಕ್ತಾರ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಿಡ್ರಿಪ್ಪ ನೋಡುನು, ನಮಗೂ ಗಂಡಸರಿಗೆಲ್ಲ ಏನ್ ಬೇಕಾಗ್ಯದ ಅದನ್ನ ಬಿಡ್ರಿ. ದಾರು ಫ್ರೀ ಮಾಡ್ರಿ ನೋಡುನು, ದಾರು ಫ್ರೀ ಮಾಡ್ರಿ. ಹೌದು ಬೇಡ, ನಮಗ್ ದಾರು ಫ್ರೀ ಮಾಡೋದು ಬೇಡ, ಗುಟ್ಕಾ ಫ್ರೀ ಮಾಡೋದು ಬೇಡ, ಅದನ್ನ ತಿನ್ನುವುದಂತೂ ಮೊದಲೇ ಬೇಡ. ನಾವೆಲ್ಲ ನಮ್ಮ ಆರೋಗ್ಯ ಕೆಡಿಸ್ಕೊಳ್ಳೋದು ಬೇಡ, ಆರೋಗ್ಯವಂತರಾಗಿರುನು. ನಾವೇನದ ಒಳ್ಳೆಯ ಸರ್ಕಾರ ಕಟ್ಟು ನಿಟ್ಟಿನಲ್ಲಿ ನಾವೆಲ್ಲ ಒಂದಾಗೋನು. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 ಕೆಜಿ ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.